ನಮಸ್ಕಾರ ಸ್ನೇಹಿತರೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೆಣಸಿ ಬೆಳೆ ಮುಂದುವರೆದ ಭಾಗವಾಗಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ನಿಸ್ತು, ಹಂಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ಮುಂದುವರೆದ ಭಾಗ ಅದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಕಳೆದ ವಿಡಿಯೋದಲ್ಲಿ ಯಾವ್ಯಾವ ಗೊಬ್ಬರ ಕೊಡಬೇಕು, ಜೊತೆಗೆ ಕೀಟನಾಶಕಗಳನ್ನ ಯಾವ್ಯಾವ್ದು ಬಳಸಬೇಕು, ಕಳೆ ನಿಯಂತ್ರಣ ಯಾವ ಥರ ಮಾಡಬೇಕು, ಪ್ರತಿಯೊಂದು ವಿಷಯನ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ಜಾಸ್ತಿ ಕುಯ್ಯೋಕೆ ಹೋಗಲ್ಲ, ವೆರಿ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟು ಈಗ ಗೊಬ್ಬರ ಕೊಟ್ಟಾಯಿತು, ಕಳೆ ನಿಯಂತ್ರಣ ಮಾಡಾಯಿತು, ಜೊತೆಗೆ ಅದಕ್ಕೆ ಏನು ಬೇಕೋ ಕೀಟನಾಶಕ ಅದನ್ನೆಲ್ಲ ಸಿಂಪಡಣೆ ಮಾಡಾಯಿತು. ನೆಕ್ಸ್ಟ್ ಏನು ಪ್ರೋಸೆಸ್ಸು ಅಂತ ಕೇಳಿದಾಗ, ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಗಿಡಕ್ಕೆ ಏರಿ ಹಾಕಬೇಕು. ಈ ಗಿಡಕ್ಕೆ ಏನಕ್ಕೆ ಏರಿ ಹಾಕಬೇಕು? ವೆರಿ ಸಿಂಪಲ್ಲು, ಗಿಡಕ್ಕೆ ಸಪೋರ್ಟ್ ಬೇಕು. ಸೊ ಹಂಗಾಗಿ ಆ ಸಪೋರ್ಟ್ ಬೇಕಲ್ಲ, ಅದು ಜಾಸ್ತಿ ಕಾಯಿ ಬಿಟ್ಟಾಗ ಅದು ಹೊರ ಅಂತ ಭಾರ ಬೇಕಲ್ಲ, ಆ ಭಾರಕ್ಕೋಸ್ಕರ ನಾವು ಕೆಳಗಡೆ ಏನಾದರೂ ಸಪೋರ್ಟ್ ಕೊಡಲೇಬೇಕು. ಅದಕ್ಕೆ ಆ ಸಪೋರ್ಟ್ ಏನಪ್ಪ ಅಂತ ಹೇಳಿದ್ರೆ ಈ ಥರ ಏರಿ ಹಾಕ್ಸೋದು. ಈ ಥರ ಏರಿ ಹಾಕ್ಸಿದ್ರೆ ಅದು ಸಪೋರ್ಟಿವ್ ಆಗಿರುತ್ತೆ, ಜೊತೆಗೆ ಕಳೆ ನಿಯಂತ್ರಣ ಕಡಿಮೆ ಆಗುತ್ತೆ. ಅಂದರೆ ಕಳೆ ಬರೋ ಅಂಥ ಪ್ರಮಾಣ ಕಡಿಮೆ ಆಗುತ್ತೆ ಅದ್ರ ಬುಡದಲ್ಲಿ. ಇಲ್ಲೆಲ್ಲ ಬರುತ್ತೆ ಬಿಡಿ, ಅದೆಲ್ಲ ಕಾಮನ್ನು. ಇದ್ರ ಬುಡದಲ್ಲಿ ಕಳೆ ನಿಯಂತ್ರಣ ಕಡಿಮೆ ಆಗುತ್ತೆ, ಕಳೆ ನಿಯಂತ್ರಣ ಆಗುತ್ತೆ. ಕಳೆ ನಿಯಂತ್ರಣ ಆಗೋ ಕಾರಣದಿಂದ ಈ ಥರ ಏರಿ ಎಲ್ಲ ಹಾಕ್ಸ್ಬೇಕು. ಜೊತೆಗೆ ಇದಕ್ಕೆ ಸಪೋರ್ಟ್ ಬೇಕಾಗುತ್ತೆ. ಕಾಯಿ ಹೆವಿ ಜಾಸ್ತಿ ಬಂದಾಗ ಆ ಗಿಡ ಭದ್ರವಾಗಿ ನಿಲ್ಲಬೇಕಲ್ಲ, ಆ ಭದ್ರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ ಈ ಥರ ನೀವು ಏರಿ ಕೊಡಿಸ್ಲೇಬೇಕು. ಈ ಥರ ಏರಿ ಕೊಡಿಸಿದಾಗ ಸಪೋರ್ಟ್ ಜಾಸ್ತಿ ಸಿಗುತ್ತೆ ಅದಕ್ಕೆ. ಆವಾಗ ಅದು ನೀವು ಜಾಸ್ತಿ ಅದಕ್ಕೆ ಕಾಯಿ ಬಿಟ್ಟಾಗಲೇ ಅದು ತಡೆಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಫುಲ್ಲೆಲ್ಲ ಇದು ರೆಕ್ಕೆಗಳೆಲ್ಲ ಬಂದೈತಲ್ಲ ಅಕ್ಕಪಕ್ಕ ಸೈಡಲ್ಲಿ, ಇದು ಮೇನು ಇದು ಅಕ್ಕಪಕ್ಕ ಸೈಡಲ್ಲೆಲ್ಲ ಬಂದೈತಲ್ಲ, ಇದೆಲ್ಲ ಈಜ್ಕೊಂಡು ಹಂಗೆ ಬಿದ್ದೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಮ್ಮ ಕಡೆ ಎಲ್ಲ ಇದು 1-2 ತಿಂಗಳಾಗಿದೆ ಈ ಗಿಡ ಹಾಕಿ, 1-2 ತಿಂಗಳ ಅಂತರದಲ್ಲಿ ಈ ಥರ ಏರಿ ಅಂದ್ಬಿಟ್ಟು ಹಾಕಿಸ್ತಾರೆ. ಅದ್ರ ಜೊತೆಗೆ ನೀವು ಗಮನಿಸ್ತಿರ್ಬೋದು ಈ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಈ ನೀಟಾಗಿ ಮೇಂಟೈನ್ ಮಾಡೋ ದೃಷ್ಟಿಯಿಂದನೂ ಈ ಥರ ಏರಿ ಹಾಕಿಸ್ತಾರೆ. ಏರಿ ಹಾಕ್ಸೋದೇನು ಹೊಸ್ದಲ್ಲ, ನಮ್ಮ ಕಡೆ ಪ್ರತಿಯೊಂದು ಬೆಳೆಗೂ ಅಷ್ಟೇ ಏರಿ ಹಾಕಿಸ್ಲೇಬೇಕು. ಏರಿ ಹಾಕಿಸ್ದಾಗ ಆ ಬುಡ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ, ಬುಡಕ್ಕೆ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಸೊ ಹಂಗಾಗಿ ಈ ಮೆಣಸಿ ಗಿಡಕ್ಕೆ, ಎಕ್ಸ್ಪೆಷಲಿ ಮೆಣಸಿ ಗಿಡಕ್ಕೆ ಈ ಥರ ಏರಿ ಹಾಕ್ಸೋದ್ರಿಂದ ತುಂಬ ಸಪೋರ್ಟ್ ಸಿಗುತ್ತೆ. ಅದಕ್ಕೆ ಸಪೋರ್ಟ್ ಸಿಕ್ಕಿದಾಗ ಅಚ್ಚುಕಟ್ಟಾಗಿ ಬರುತ್ತೆ ಅದು. ಅದ್ರ ಜೊತೆಗೆ ನೀಟಾಗಿ ಕಾಣುತ್ತೆ ಹೊಲ. ಆ 2 ಕಾರಣಕ್ಕೋಸ್ಕರ ಈ ಥರ ಬುಡಕ್ಕೆ ಏರಿ ಹಾಕಿಸ್ತಾರೆ. ಸೊ ಹಂಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾವು ಮೆಣಸಿ ಗಿಡ ಹಾಕಿ 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಈ ಅಂತರದಲ್ಲಿ ಬಂದಿದೆ. ಇದು ಎಲ್ಲ ಹೂ ಸ್ಟಾರ್ಟ್ ಆಗಿದೆ. ಇವಾಗ ಕೆಲವೊಂದು ಕಾಯಿ ಆಗಿ ಮಾರ್ಪಟ್ಟಿದೆ, ಇವಾಗ ಬಿಡ್ತೈತೆ ಕಾಯಿ. ರೇಟ್ ಮಾತ್ರ ಇಲ್ಲ. ಇರಲಿ, ಏನೋ ಮಾಡೋಕ್ಕಲ್ಲ, ಭಗವಂತನಿಗೆ ಬಿಟ್ಟಿದ್ದದು. ಈಗ ಹೂ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೊಂದು 15-20 ದಿನ ಸ್ಟಾರ್ಟ್ ಆಗುತ್ತೆ ಇದು ಕಾಯಿ. ಚೆನ್ನಾಗಿ ಬಂದಿದೆ. ನಾವು ಲಾಸ್ಟೆಲ್ಲ ಬೆಳೆಗಳನ್ನ ಕಂಪೇರ್ ಮಾಡಿ ನೋಡಿದ್ರೆ ಇದು ಅದೇ ಥರ ಅದೇ ಗುಣಮಟ್ಟದಲ್ಲಿ ಬಂದಿದೆ. ಸೊ ಜಾಸ್ತಿ ಇದಕ್ಕೆ ಆರೈಕೆ ಮಾಡಿಲ್ಲ ನಾವು, ಆದರೂ ಕೂಡ ಮಣ್ಣಿನ ಫಲವತ್ತತೆ ಮೇಲೆ ಬಂದಿದೆ ಅದು. ಸೊ ಈ ಥರ ನೀವೇನೇ ಮಾಡಬೇಕಾದ್ರೂ ಅಚ್ಚುಕಟ್ಟಾಗಿ ನೀಟಾಗಿ ಕಳೆ ನಿಯಂತ್ರಣ ಮಾಡ್ಕೊಂಡು, ರಸಗೊಬ್ಬರಗಳು ಯಾವುದೈತೆ ಅದನ್ನೆಲ್ಲ ಕೊಟ್ಕೊಂಡು ನೀಟಾಗಿ ಮಾಡ್ಕೊಂಡು ಹೋದರೆ ಫಸ್ಲು ಗ್ಯಾರಂಟಿ ಕೈಗೆತ್ತುತ್ತೆ. ಅದ್ರ ರೈಟ್ ಬಿಟ್ಬಿಡಿ, ಹೆಂಗಾರು ಆಗಲಿ, ಆದರೆ ನಾವು ಮಾಡೋ ಕರ್ತವ್ಯನ ನೀಟಾಗಿ ಮಾಡ್ಕೊಂಡು ಹೋಗುವ. ಕಾಯಕವೇ ಕೈಲಾಸ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ಈ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಶರಣು ಶರಣಾರ್ಥಿ.